ಹೂವ ನೊಣಗಲು ಬಿಡೆವು ಹೂವ ನರಳುವದ ತಡೆವು, ಅದು ನಿಸರ್ಗ ದೇವನ ಪಡೆವು, ಅದು ಬೆಳೆಸುವುದಷ್ಟೇ ನಮ್ಮ ಪಣವು. ಕನ್ನಡಮ್ಮನ ಮಕ್ಕಳು ನಾವು, ಅವಳ ಮುಡಿಯ ಮಾನ ಹೂವು, ಅರಿಶಿಣ ಕುಂಕುಮದ ಬೇಲಿ ಹೂವು, ಹಸಿರು ಬಳ್ಳಿಯ ಬಿಳಿ ಗೊಂಚಲು ಹೂವು. ಇಂಥ ವಿಜಯಪುರ ಜಿಲ್ಲೆಯಲ್ಲಿ ನಡೀತಕ್ಕಂಥ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಇವತ್ತಿನ ದಿನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಡೀತಕ್ಕಂಥ ಹಲವಾರು ಗೋಷ್ಠಿಗಳು, ಉದಾಹರಣೆಗೆ ದಾಸಗೋಷ್ಠಿ, ದಾಸ ಸಾಹಿತ್ಯದ ಕುರಿತಾದ ಗೋಷ್ಠಿ, ಮಹಿಳಾ ಸಾಹಿತ್ಯದ ಕುರಿತಾದ ಗೋಷ್ಠಿ ಮತ್ತು ನಿನ್ನೆ ನಡೆದಿರ್ತಕ್ಕಂಥ ಕವಿಗೋಷ್ಠಿ, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಕನ್ನಡ ಸಾಹಿತ್ಯಕ್ಕಿರ್ತಕ್ಕಂಥ ಸರಿಸುಮಾರು 2,000 ವರ್ಷಗಳ ಇತಿಹಾಸ, ನಮ್ಮ ಹಲ್ಮಿಡಿ ಶಾಸನದಿಂದ ಹಿಡಿದು ಇಲ್ಲಿಯವರೆಗೂ ಕನ್ನಡವನ್ನು ಬಳಸುವುದರಿಂದ ಬೆಳೆದಿದೆ ಹೊರತಾಗಿ ಅದನ್ನು ಕೇವಲ ತೋರಿಕೆ ಮಾಡುವುದರಿಂದ ಬೆಳೆದಿಲ್ಲ. ಆ ಕಾರಣಕ್ಕಾಗಿ ಇವತ್ತಿನ ದಿನಮಾನದಲ್ಲಿಯೂ ಕೂಡ ಕನ್ನಡ ಬೆಳೆಯುತ್ತಿದೆ, ಉಳಿಯುತ್ತಿದೆ. ಅದನ್ನು ಸಾಧ್ಯವಾದಷ್ಟು ಹೆಚ್ಚಿಗೆ ನಾವು ಬೆಳೆಸಬೇಕು, ಓದಬೇಕು. ಹೆಚ್ಚಿಗೆ ಓದಿದಷ್ಟು ನಮ್ಮ ಕನ್ನಡ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ ಅಂತ ನಾನು ಒಂದೆರಡು ಅನಿಸಿಕೆಗಳನ್ನು ಹೇಳಿ ಕನ್ನಡ ಸಾಹಿತ್ಯಕ್ಕೆ ಶುಭವಾಗಲಿ ಅಂತ ಬಯಸ್ತೇನೆ. ಮೊದಲಿಗೆ ವಿಶ್ವಗುರು ಅಪ್ಪ ಬಸವಣ್ಣನ ನೆನೆದು ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಈ ಒಂದು ಕಂದಗಲ್ಲ ಹನುಮಂತರಾಯ ರಂಗಮಂದಿರದಲ್ಲಿ ನಮ್ಮ ಹೆಮ್ಮೆಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಆಸಿಂಪೀರ್ ವಾಲಿಕಾರ್ ಸರ್ ಅವರ ನೇತೃತ್ವದಲ್ಲಿ ಬಸವನ ಬಾಗೇವಾಡಿಯ ಪರಮ ಪೂಜ್ಯರು ವಚನ ಶಿಲಾಮಂಟಪವನ್ನು ಕಟ್ಟಿ ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಮಾರ್ಗದರ್ಶಕರಾಗಿರುವಂಥ ಮಾನೀಪ್ರ ಚನ್ನಬಸವ ಮಹಾಸ್ವಾಮಿಗಳನ್ನು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಇವತ್ತು ಬಸವನಾಡಿನ ಭಕ್ತರಲ್ಲಿ ಭಾಳಷ್ಟು ಉಲ್ಲಾಸಗೊಳಿಸಿದೆ. ಅಂಥ ಒಂದು ನಿಟ್ಟಿನಲ್ಲಿ 2ನೇ ದಿವಸದಂಥ ಇಂದು ಭಾಳಷ್ಟು ಚೆನ್ನಾಗಿರುವಂಥ ಗೋಷ್ಠಿಗಳು ನಡೆದಿದ್ದಾವೆ. ಈಗಾಗಲೇ ದಾಸ ಸಾಹಿತ್ಯ ಕುರಿತಾದಂಥ ಗೋಷ್ಠಿ ನಡೆದಿದ್ದು ಭಾಳ ಅದ್ಭುತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಇವತ್ತು ಕನ್ನಡದ ಮನಸ್ಸುಗಳಿಗೆ ಭಾಳಷ್ಟು ಹುರುಪನ್ನು ತಂದುಕೊಟ್ಟವರು ನಮ್ಮ ಆಸಿಂಪೀರ್ ವಾಲಿಕಾರ್ ಸರ್ ಅವರು. ಹಾಗೆ ಎಲ್ಲ ತಾಲೂಕಿನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಜೊತೆಗೆ ಎಲ್ಲ ಕನ್ನಡದ ಮನಸ್ಸುಗಳು ಇವತ್ತು ಮೂಲೆಗಳಿಂದ ಬಂದು ಇವತ್ತು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಎಲ್ಲ